ಕೆಲವೊಮ್ಮೆ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಾರೆ ಗಂಡಂದ್ರು ಅನ್ನೋದಕ್ಕೆ ಈ ಘಟನೆ ಈಗ ಒಂದು ಸಾಕ್ಷ್ಯ ಆಗಿದೆ. ಗಂಡು ಮಗುವಿಗಾಗಿ ಹೆಂಡತಿಯ ಕೂದಲಿಗೆ ಕತ್ತರಿ ಹಾಕಿದಂತಹ ಪಾಪಿ ಪತಿರಾಯ ಮಾಟಗಾತಿಯ ಮಾತನ್ನ ಕೇಳಿ ಹೆಂಡತಿ ಮೇಲೆ ದೌರ್ಜನ್ಯವನ್ನೆಸಗಿದ್ದಾನೆ. ಪತ್ನಿಯ ತಲೆ ಕೂದಲು ಕತ್ತರಿಸಿದ ಪಾಪಿ ಪತಿರಾಯ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ವಿಜಯಪುರ ಜಿಲ್ಲೆ ಹೊನ್ನಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಪತ್ನಿ ಜ್ಯೋತಿ ದಳವಾಯಿ ಮೇಲೆ ಪತಿ ದುಂಡೇಶ್ ಕ್ರೌರ್ಯವನ್ನ ಮೆರೆದಿದ್ದಾನೆ. ಯಾರೋ ಮಾಟಗಾತಿ ಹೇಳಿದ್ಲು ಅಂತ ಹೇಳಿ ತನ್ನ ಹೆಂಡತಿ ಕೂದಲಿಗೆ ಕತ್ತರಿಯನ್ನು ಹಾಕಿದ್ದಾನೆ ಗಂಡ. ಗಂಡು ಮಗುವಿಗೋಸ್ಕರ ನೋಡಿ ಯಾವ ರೀತಿಯಾದಂತಹ ಕೃತ್ಯ ಇದು. ಹೊನ್ನಟಗಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಎದುರ್ಲಿ ಹೊಡೆದ್ರಿ ಕೆಲವೊಮ್ಮೆ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಾರೆ ಗಂಡಂದ್ರು ಅನ್ನೋದಕ್ಕೆ ಈ ಘಟನೆ ಈಗ ಒಂದು ಸಾಕ್ಷ್ಯ ಆಗಿದೆ. ಗಂಡು ಮಗುವಿಗಾಗಿ ಹೆಂಡತಿಯ ಕೂದಲಿಗೆ ಕತ್ತರಿ ಹಾಕಿದಂತಹ ಪಾಪಿ ಪತಿರಾಯ ಮಾಟಗಾತಿಯ ಮಾತನ್ನ ಕೇಳಿ ಹೆಂಡತಿ ಮೇಲೆ ದೌರ್ಜನ್ಯವನ್ನೆಸಗಿದ್ದಾನೆ. ಪತ್ನಿಯ ತಲೆ ಕೂದಲು ಕತ್ತರಿಸಿದ ಪಾಪಿ ಪತಿರಾಯ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ವಿಜಯಪುರ ಜಿಲ್ಲೆ ಹೊನ್ನಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಪತ್ನಿ ಜ್ಯೋತಿ ದಳವಾಯಿ ಮೇಲೆ ಪತಿ ದುಂಡೇಶ್ ಕ್ರೌರ್ಯವನ್ನ ಮೆರೆದಿದ್ದಾನೆ. ಯಾರೋ ಮಾಟಗಾತಿ ಹೇಳಿದ್ಲು ಅಂತ ಹೇಳಿ ತನ್ನ ಹೆಂಡತಿ ಕೂದಲಿಗೆ ಕತ್ತರಿಯನ್ನು ಹಾಕಿದ್ದಾನೆ ಗಂಡ. ಗಂಡು ಮಗುವಿಗೋಸ್ಕರ ನೋಡಿ ಯಾವ ರೀತಿಯಾದಂತಹ ಕೃತ್ಯ ಇದು. ಹೊನ್ನಟಗಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಎದುರ್ಲಿ ಹೊಡೆದ್ರಿ ಕೆಲವೊಮ್ಮೆ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಾರೆ ಗಂಡಂದ್ರು ಅನ್ನೋದಕ್ಕೆ ಈ ಘಟನೆ ಈಗ ಒಂದು ಸಾಕ್ಷ್ಯ ಆಗಿದೆ. ಗಂಡು ಮಗುವಿಗಾಗಿ ಹೆಂಡತಿಯ ಕೂದಲಿಗೆ ಕತ್ತರಿ ಹಾಕಿದಂತಹ ಪಾಪಿ ಪತಿರಾಯ ಮಾಟಗಾತಿಯ ಮಾತನ್ನ ಕೇಳಿ ಹೆಂಡತಿ ಮೇಲೆ ದೌರ್ಜನ್ಯವನ್ನೆಸಗಿದ್ದಾನೆ. ಪತ್ನಿಯ ತಲೆ ಕೂದಲು ಕತ್ತರಿಸಿದ ಪಾಪಿ ಪತಿರಾಯ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ವಿಜಯಪುರ ಜಿಲ್ಲೆ ಹೊನ್ನಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಪತ್ನಿ ಜ್ಯೋತಿ ದಳವಾಯಿ ಮೇಲೆ ಪತಿ ದುಂಡೇಶ್ ಕ್ರೌರ್ಯವನ್ನ ಮೆರೆದಿದ್ದಾನೆ. ಯಾರೋ ಮಾಟಗಾತಿ ಹೇಳಿದ್ಲು ಅಂತ ಹೇಳಿ ತನ್ನ ಹೆಂಡತಿ ಕೂದಲಿಗೆ ಕತ್ತರಿಯನ್ನು ಹಾಕಿದ್ದಾನೆ ಗಂಡ. ಗಂಡು ಮಗುವಿಗೋಸ್ಕರ ನೋಡಿ ಯಾವ ರೀತಿಯಾದಂತಹ ಕೃತ್ಯ ಇದು. ಹೊನ್ನಟಗಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಎದುರ್ಲಿ ಹೊಡೆದ್ರಿ ಕೆಲವೊಮ್ಮೆ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಾರೆ ಗಂಡಂದ್ರು ಅನ್ನೋದಕ್ಕೆ ಈ ಘಟನೆ ಈಗ ಒಂದು ಸಾಕ್ಷ್ಯ ಆಗಿದೆ. ಗಂಡು ಮಗುವಿಗಾಗಿ ಹೆಂಡತಿಯ ಕೂದಲಿಗೆ ಕತ್ತರಿ ಹಾಕಿದಂತಹ ಪಾಪಿ ಪತಿರಾಯ ಮಾಟಗಾತಿಯ ಮಾತನ್ನ ಕೇಳಿ ಹೆಂಡತಿ ಮೇಲೆ ದೌರ್ಜನ್ಯವನ್ನೆಸಗಿದ್ದಾನೆ. ಪತ್ನಿಯ ತಲೆ ಕೂದಲು ಕತ್ತರಿಸಿದ ಪಾಪಿ ಪತಿರಾಯ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ವಿಜಯಪುರ ಜಿಲ್ಲೆ ಹೊನ್ನಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಪತ್ನಿ ಜ್ಯೋತಿ ದಳವಾಯಿ ಮೇಲೆ ಪತಿ ದುಂಡೇಶ್ ಕ್ರೌರ್ಯವನ್ನ ಮೆರೆದಿದ್ದಾನೆ. ಯಾರೋ ಮಾಟಗಾತಿ ಹೇಳಿದ್ಲು ಅಂತ ಹೇಳಿ ತನ್ನ ಹೆಂಡತಿ ಕೂದಲಿಗೆ ಕತ್ತರಿಯನ್ನು ಹಾಕಿದ್ದಾನೆ ಗಂಡ.
ಗಂಡು ಮಗುವಿಗೋಸ್ಕರ ನೋಡಿ ಯಾವ ರೀತಿಯಾದಂತ ಕೃತ್ಯ ಇದು. ಹೊನ್ನಟಗಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಎದರ್ಲಿ ಹೊಡೆದ್ರಿ ಕೆಲವೊಮ್ಮೆ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಾರೆ ಗಂಡಂದ್ರು ಅನ್ನೋದಕ್ಕೆ ಈ ಘಟನೆ ಈಗ ಒಂದು ಸಾಕ್ಷಿ ಆಗಿದೆ. ಗಂಡು ಮಗುವಿಗಾಗಿ ಹೆಂಡತಿಯ ಕೂದಲಿಗೆ ಕತ್ತರಿ ಹಾಕಿದಂತಹ ಪಾಪಿ ಪತಿರಾಯ ಮಾಟಗಾತಿಯ ಮಾತನ್ನ ಕೇಳಿ ಹೆಂಡತಿ ಮೇಲೆ ದೌರ್ಜನ್ಯವನ್ನೆಸಗಿದ್ದಾನೆ. ಪತ್ನಿಯ ತಲೆ ಕೂದಲು ಕತ್ತರಿಸಿದ ಪಾಪಿ ಪತಿರಾಯ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ವಿಜಯಪುರ ಜಿಲ್ಲೆ ಹೊನ್ನಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಪತ್ನಿ ಜ್ಯೋತಿ ದಳವಾಯಿ ಮೇಲೆ ಪತಿ ದುಂಡೇಶ್ ಕ್ರೌರ್ಯವನ್ನ ಮೆರೆದಿದ್ದಾನೆ. ಯಾರೋ ಮಾಟಗಾತಿ ಹೇಳಿದ್ಲು ಅಂತ ಹೇಳಿ ತನ್ನ ಹೆಂಡತಿ ಕೂದಲಿಗೆ ಕತ್ತರಿಯನ್ನು ಹಾಕಿದ್ದಾನೆ ಗಂಡ. ಗಂಡು ಮಗುವಿಗೋಸ್ಕರ ನೋಡಿ ಯಾವ ರೀತಿಯಾದಂತ ಕೃತ್ಯ ಇದು. ಹೊನ್ನಟಗಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಎದರ್ಲಿ ಹೊಡೆದ್ರಿ ಕೆಲವೊಮ್ಮೆ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಾರೆ ಗಂಡಂದ್ರು ಅನ್ನೋದಕ್ಕೆ ಈ ಘಟನೆ ಈಗ ಒಂದು ಸಾಕ್ಷಿ ಆಗಿದೆ. ಗಂಡು ಮಗುವಿಗಾಗಿ ಹೆಂಡತಿಯ ಕೂದಲಿಗೆ ಕತ್ತರಿ ಹಾಕಿದಂತಹ ಪಾಪಿ ಪತಿರಾಯ ಮಾಟಗಾತಿಯ ಮಾತನ್ನ ಕೇಳಿ ಹೆಂಡತಿ ಮೇಲೆ ದೌರ್ಜನ್ಯವನ್ನೆಸಗಿದ್ದಾನೆ. ಪತ್ನಿಯ ತಲೆ ಕೂದಲು ಕತ್ತರಿಸಿದ ಪಾಪಿ ಪತಿರಾಯ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ವಿಜಯಪುರ ಜಿಲ್ಲೆ ಹೊನ್ನಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಪತ್ನಿ ಜ್ಯೋತಿ ದಳವಾಯಿ ಮೇಲೆ ಪತಿ ದುಂಡೇಶ್ ಕ್ರೌರ್ಯವನ್ನ ಮೆರೆದಿದ್ದಾನೆ. ಯಾರೋ ಮಾಟಗಾತಿ ಹೇಳಿದ್ಲು ಅಂತ ಹೇಳಿ ತನ್ನ ಹೆಂಡತಿ ಕೂದಲಿಗೆ ಕತ್ತರಿಯನ್ನು ಹಾಕಿದ್ದಾನೆ ಗಂಡ. ಗಂಡು ಮಗುವಿಗೋಸ್ಕರ ನೋಡಿ ಯಾವ ರೀತಿಯಾದಂತ ಕೃತ್ಯ ಇದು. ಹೊನ್ನಟಗಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಎದರ್ಲಿ ಹೊಡೆದ್ರಿ